ನೋಡಿ, ಅಕ್ರಮ ವಲಸಿಗರ ಮೇಲಿರುವ ಪ್ರೀತಿ ಕಾಫಿ ನಾಡು ಜನರ ಮೇಲೆ ಯಾಕಿಲ್ಲ? ಕೊಡಗು ತೋರಿಸಿದ್ವಿ ಈಗ ತಾನೆ. ಅಕ್ರಮ ವಲಸಿಗರಿಗೆ ಪುನರ್ವಸತಿ, ಸರ್ಕಾರಕ್ಕೆ ಮಲೆನಾಡಿಗರ ಅಳಲು ಕೇಳ್ತಿಲ್ವಾ? ಪಾಪ ಮನೆಗಾಗಿ 6 ವರ್ಷದಿಂದ ಅಂಗಲಾಚಿಸ್ತಾ ಇದ್ದಾರೆ ಕನ್ನಡಿಗರು. 2016 ಆಗಸ್ಟ್ 9ರಂದು ಮಹಾಮಳೆಗೆ ಜಲಪ್ರವಾಹ ಬಂದಿತ್ತು. ಕೊಚ್ಚಿ ಹೋಗಿದ್ದ ಮೂಡಿಗೆರೆಯ ಮನೆ ಮುದುಗುಂಡಿ ಎಲ್ಲ ಸಂಪೂರ್ಣ ನೆಲಸಮವಾಗಿತ್ತು. 11 ಮನೆ, 2 ದೇವಸ್ಥಾನ. 6 ವರ್ಷದಿಂದ ನಿರಾಶ್ರಿತರು ಬೇಡಿಕೊಂಡ್ರು ಯಾವುದೇ ಪರಿಹಾರ ಇವ್ರಿಗೆ ಸಿಕ್ಕಿಲ್ಲ. ಹಾಗಾದರೆ ಈ ಅಕ್ರಮ ವಲಸಿಗರ ಮೇಲಿರುವ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ಅದಕ್ಕೆ ನಾನು ಆರಂಭದಿಂದ ಹೇಳ್ತಿರೋದು, ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಅನ್ಯಾಯ ನಡೀತಾ ಇದೆ. ಈಗಾಗಲೇ ಸ್ಪಾಟ್ಗೆ CT ರವಿ ಅವರು, ಮಾಧುಸ್ವಾಮಿ ಅವರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಕೇಳ್ತಾ ಇದ್ದಾರೆ, ಏನಾಗಿದೆ, ಏನು ನಡೀತಾ ಇದೆ ಇಲ್ಲಿ? 6 ವರ್ಷದಿಂದ ಏನಿತ್ತು ಪರಿಸ್ಥಿತಿ? ಇವರು ಮನೆಗೋಸ್ಕರ, ನಿವೇಶನಗೋಸ್ಕರ ಯಾರ್ಯಾರಿಗೆ ಅರ್ಜಿ ಹಾಕಿದ್ರು? ಯಾಕೆ ಇವ್ರಿಗೆ ಸ್ಯಾಂಕ್ಷನ್ ಆಗಿಲ್ಲ? ಮೊದಲು ಅದನ್ನು ಮಾಡಿಕೊಡಿ. ಅಕ್ರಮ ವಲಸಿಗರಿಗೆ ನಿಮ್ಮ ಮೇಲಿನ ನೀವು ಪ್ರೀತಿ ತೋರಿಸೋದು ಆಮೇಲೆ ಇರಲಿ. ಮೊದಲು ಕನ್ನಡಿಗರು, ಕರ್ನಾಟಕದವರು. ಇದು ನಾನು ಆಗಲೇ ಹೇಳಿದ್ನಲ್ಲ, ಕೊಡಗು ಮಾತ್ರ ಅಲ್ಲ, ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಇಂಥ ನಿರಾಶ್ರಿತರು ಸಿಗ್ತಾರೆ ನಿಮಗೆ. ಅವ್ರಿಗೇನೂ ಸೂರು ಕಲ್ಪಿಸ್ಕೊಟ್ಟಿಲ್ಲ. ವಸತಿ ಇಲಾಖೆ ಅವ್ರಿಗೇನೂ ಮಾಡಿಕೊಟ್ಟಿಲ್ಲ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂಥವ್ರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕ್ಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ DK ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ 2019ರಲ್ಲಿ ನಡೆದಂಥ ಭಾಳ ದೊಡ್ಡ ಭೂದುರಂತ, ಅದರಲ್ಲಿ ಮದುಗುಂಡಿ ಇರ್ಬೋದು, ಮನೆ ಇರ್ಬೋದು, ಬಿದಿರ್ತಾಳೆ ಇರ್ಬೋದು, ಸಾಕಷ್ಟು ಗ್ರಾಮಗಳು, ಬಾಳೂರಿನ ಸಾಕಷ್ಟು ಗ್ರಾಮಗಳು ತಮ್ಮ ಮನೆಯನ್ನು ಕಳ್ಕೊಂಡು ಸಾಕಷ್ಟು ಜನ ಇವತ್ತು ನಿರಾಶ್ರಿತರಾಗಿ ತಮ್ಮ ಜೀವನವನ್ನು ಭಾಳಷ್ಟು ಜನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಕನಿಕರ ಇಲ್ಲ. ಅವರಿಗೆ 1 ರೂಪಾಯಿನೂ ಸಹಿತ ಸರ್ಕಾರ ಬಿಡುಗಾಸು ಕೊಟ್ಟಿಲ್ಲ. ಇವತ್ತವರೆಗೂ ಪ್ರತಿದಿನ ಹೋರಾಟ ಮಾಡ್ತಾ ಇದ್ರು ಸಹಿತ ಅವರಿಗೆ ಯಾವುದೇ ರೀತಿಯ ನೆರವು ನೀಡಿಲ್ಲ. ಅವ್ರಿಗೊಂದು ಸಣ್ಣ ಜಾಗವನ್ನು ಕೊಟ್ಟಿಲ್ಲ, ಸಣ್ಣ ಒಂದು ಸೈಟ್ ಕೊಟ್ಟಿಲ್ಲ. ಸರ್ಕಾರದಲ್ಲಿ ಬೇಕಾದಷ್ಟು ಇವತ್ತು ಜಾಗ ಇದ್ರು ಸಹಿತ ಕಳೆದ 6 ವರ್ಷಗಳಿಂದ ಅವ್ರನ್ನ ಮುಖವನ್ನೇ ಎತ್ತಿಲ್ಲ. 100 ಎಕರೆ ಭೂಮಿಯನ್ನು ಕಳ್ಕೊಂಡು ಇರುವಂಥವ್ರಿಗೆ ಅವ್ರಿಗೆ ಒಂದು ಸಣ್ಣ ಸಹಾಯವನ್ನು ಸರ್ಕಾರ ಮಾಡಿಲ್ಲ. ಇದೊಂದು ಬೇಜವಾಬ್ದಾರಿ ಇತ್ತು. ಯಾರೋ ಬಂದು ಯಾರಿಗೋ ಒಂದು ಎಲ್ಲಿಂದ ಓಕೆ, ಪಾಪ ಅವರವರ ಅಳಲನ್ನು ಅವ್ರು ಹೇಳ್ಕೊತಾ ಇದ್ದಾರೆ. ಏನು ಮಾಡಿಲ್ಲ, ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ಸರ್ಕಾರದ ಜಾಗ ಇದ್ದರೂ ನಮಗೆ ಅಲಾಟ್ ಮಾಡಿಲ್ಲ ಅಂತ. ಅದಕ್ಕೆ ಹೇಳಿದ್ದು, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇದು ನಡೀತಾ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ನೀವು ಯಾರು ಏನು ಬೇಕಾದರೂ ವಿರೋಧ ಮಾಡ್ಕೊಳ್ಳಿ, ಸರ್ಕಾರ ಮಾತ್ರ ನಾವೇನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀವಿ, ಅವರಿಗೆ ಜನವರಿ 1ನೇ ತಾರೀಕೇ ಮನೆ ಕೊಟ್ಟುಬಿಡ್ತೀವಿ ಅಂತ ಹೊರಟಿದ್ದಾರೆ. ಈಗಾಗಲೇ ಬೈಯಪ್ಪನಹಳ್ಳಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಮನೆಗಳ ಹಸ್ತಾಂತರ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ?